ಎರಡನೇ ಸಂಖ್ಯಾತ್ಮಕ ಮೌಲ್ಯಾಂಕನ ಪರೀಕ್ಷೆ 2025-26 ಅಂದರೆ ಮಾರ್ಚ್ ತಿಂಗಳಲ್ಲಿ ನಡೀತಕ್ಕಂತಹ ಈ ಪರೀಕ್ಷೆಯ ಒಂದು ಹಿಂದಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವಿವತ್ತು ನೋಡೋಣಂತೆ. 9ನೇ ತರಗತಿಯ 80 ಅಂಕಗಳು ಮತ್ತು 3 ಗಂಟೆ ಸಮಯಾವಕಾಶದ ಈ ಪತ್ರಿಕೆ. ಮೊದಲನೇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ MCQಗಳು 4 ಆಪ್ಷನ್ಗಳಿದ್ದಾವೆ. ಅದರಲ್ಲಿ ಸರಿಯಾದ ಉತ್ತರವನ್ನು ನಾವೇನು ಮಾಡೋಣ, ಹುಡುಕಿ ಬರೆಯೋಣ 8 ಅಂಕಗಳಿಗೆ. ಬಾಲಕ್ ಶಬ್ದಕ ಸ್ತ್ರೀಲಿಂಗ ರೂಪ ಹೈ. ಬಾಲಕದ ಅನ್ಯಲಿಂಗ ರೂಪ ಯಾವುದು? ಬಾಲಿಕಾ. ಬಾಲಕಿ ಅಂತ ಬರಿಬೇಡ್ರಿ, ಇದು ತಪ್ಪು. ಬಾಲಿಕಾ ರೈಟ್ ಆನ್ಸರ್, ಇದು ರೈಟ್ ಆನ್ಸರ್. ಹಾಗೆಯೇ ನಿಮ್ನಲಿಖಿತ ಮೇಸೆ ಬಹುವಚನ ಶಬ್ದ ಹೈ. ಇದರಲ್ಲಿ ನೋಡ್ರಿ ದಂಡ ಅಂತಕ್ಕಂಥದ್ದು, ಥಾಲಿ ಅಂತಕ್ಕಂಥದ್ದು, ಕಹಾನಿ ಅಂತಕ್ಕಂಥದ್ದು ಏಕವಚನ ಪದಗಳು. ಝಂಡೆ ಅಂದರೆ ಧ್ವಜಗಳು, ಇದು ಬಹುವಚನ ಪದ. ಪಢನಾ ಶಬ್ದ का प्रथम प्रेरणार्थक क्रियारूप है पढ़ाना. ಇದು ಪಢಾನ ರೈಟ್ ಆನ್ಸರ್. ದ್ವಿತೀಯ ಅಂತ ಕೇಳಿದರೆ ಪಢವಾನ, ಇದೇ ನಿಮಗೆ ಕೇಳಲ್ಲ. ಇಲ್ಲಿ ಕೇಳಿರ್ತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ. ರೋನಾ ಶಬ್ದ का विलोम रूप है. विलोम शब्द क्या है? रोना हंसना. ರೋನಾ ಹಸ್ನ, ಇದು ಕರೆಕ್ಟು. ಕನ್ಫ್ಯೂಸ್ ಆಗಬೇಡ್ರಿ, ಹಸ್ವಾನ ಅಲ್ಲ ನಗಿಸುವುದು ಅಂತ, ಹಸಾನ ಅಂದು ಕೂಡ ನಗಿಸುವುದು ಅಂತ. ಹಸ್ ಅಂದರೆ ಪದ, ರೋನಾ ಹಸ್ನ. ಹಾಗೆಯೇ ಹಾತ್ ಬಡಾನ ಮುಹಾವರೆ ಕಾ ಅರ್ಥ ಹೈ. ಹಾತ್ ಬಡಾನ ಅಂದರೆ ಸಹಾಯ ಮಾಡೋದು, ಮದತ್ ಕರ್ನ. ನಿಮ್ನಲಿಖಿತ ಮೇಲೆ ಗುಣಸಂಧಿ ಕಾ ಉದಾಹರಣೆ ಹೈ. ಯಾವುದು? ಇವೆಲ್ಲವೂ ಅಲ್ಲ. ಯಾವುದು? ಗಣೇಶ್ ಅಂತಕ್ಕಂಥ, ಗಣ್ ಪ್ಲಸ್ ಈಶ್ ಗಣೇಶ್, ಗುಣಸಂಧಿಯ ಉದಾಹರಣೆ. ತು ಇತ್ನೇ ದಿನ ಕಹಾ ಥಿ ಮಾಸಿ, ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ. ಯಾವುದು? ಕ್ವಶನ್ ಮಾರ್ಕ್ ಇದೆ ಅಲ್ವಾ? ಕ್ವಶನ್ ಮಾರ್ಕಿಗೆ ಏನಂತ ಕರೀತಾರೆ? ಪ್ರಶ್ನವಾಚಕ ಚಿಹ್ನ. ವಿಭು 9वीं ಕಕ್ಷಾ ಮೇ, ಇಲ್ಲಿ ಮೇ, ಇಲ್ಲಿರ್ತಕ್ಕಂಥ ವಿರಾಮ ಚಿಹ್ನೆ ಯಾವುದು? ಕಾರಕ ಚಿಹ್ನೆ ಯಾವುದು? ಮೇ ಅಂತಕ್ಕಂಥದ್ದು. ಇಲ್ಲಿ ಮೇ ಪढ़ रहा था. ವಿಭು 9वीं ಕಕ್ಷಾ ಮೇ ಪढ़ रहा था. ನೆಕ್ಸ್ಟ್ ಎರಡನೇ ಮೇನು ಅನುರೂಪತೆಯ ಪ್ರಶ್ನೆಗಳು, ಸಂಬಂಧೀಕರಿಸಿ ಬರೆಯುವುದು ಅಂತಾರಲ್ಲ ಅದು. ನಿಮ್ನಲಿಖಿತ ಪ್ರಥಮ 2 ಶಬ್ದೋं के सूचित संबंधों के अनुरूप तीसरे शब्द का संबंधित शब्द लिखिए. ಇಲ್ಲಿ ಯಾವ ರೀತಿಯಲ್ಲಿ ಇದನ್ನು ಮಾಡಿದರೆ ಅದನ್ನೇ ಇದು ಮಾಡಬೇಕು. ಸ್ವಾಮಿ ವಿವೇಕಾನಂದಕ್ಕೆ ಮಾತಾ ಭುವನೇಶ್ವರಿ ದೇವಿ, ಪಿತಾ ಕೌನ್ ಹೈ? ವಿಶ್ವನಾಥ್ ದತ್, ಅದಕ್ಕೆ ಆನ್ಸರ್. ರಾಜಸ್ಥಾನ ರೇತ್ ಕಾ ಪ್ರದೇಶ, ಮೇಘಾಲಯ ಬಾದಲೋं का घर. ಹಾಗೆಯೇ ಭೀಮ್ ಮಾನವ್, ಬಕಾಸುರ್ ಕ್ಯಾ ಹೈ? ರಾಕ್ಷಸ್ ಅಥವಾ ದಾನವ್ ಅಂತಲೂ ಬೇಕಾದರೆ ಬರಿಬಹುದು. ನೆಕ್ಸ್ಟ್ ಆಮ್ ಧರ್ತಿ ಅಂದರೆ ಮಾವು ನೆಲದ ಮೇಲೆ ಬೆಳೆದರೆ ಕಮಲ ಅಂತಕ್ಕಂಥದ್ದು ಪಾನಿ, ಇದು ಪಾನಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನಿಗೆ ನಾವು ಹೋಗೋದಾದರೆ, ಮೂರನೇ ಮೇನು 4 ಅಂಕಗಳಿಗೆ 4 ಪ್ರಶ್ನೆಗಳು, ಅಂದರೆ 1 ಅಂಕದ 4 ಪ್ರಶ್ನೆಗಳು. ಸಂಪೂರ್ಣ ವಾಕ್ಯದಲ್ಲಿ ನಾವು ಬರೀಬೇಕು. ಕಿಸ್ ಕಾರಣ ಸೆ ಬಾಲಕ್ ಕಾ ಖಾನಾ ಬಂದ್ ಕರ್ ದಿಯಾ ಗಯಾ. ಬುಖಾರ್ ಕೆ ಕಾರಣ ಬಾಲಕ್ ಕಾ ಖಾನಾ ಕ್ಯಾ ಕರ್ ದಿಯಾ ಗಯಾ? ಬಂದ್ ಕರ್ ದಿಯಾ ಗಯಾ. ಗುಲಾಬ್ ಸಿಂಗ್ ಪಾಠದ ಪ್ರಶ್ನೆ. मौसी सभी को किस समय में साथ देती थी? मौसी सभी को सुख दुख के समय में साथ देती थी. आज किसको बचाने की मांग है? आज पर्यावरण को बचाने की मांग है. हम अगर चाहें तो कहाँ राहें पैदा कर सकते हैं? साथ ही हाथ बढ़ाना पद्यದ ಒಂದು ಪ್ರಶ್ನೆ. हम अगर चाहे तो चट्टानों में राहें पैदा कर सकते हैं. नेक्स्ट 4th मेन निम्नलिखित प्रश्नों के उत्तर 2-3 वाक्यों में लिखिए. 2 अंकದ 8 ಪ್ರಶ್ನೆಗಳು, ಒಟ್ಟು 16 ಅಂಕಗಳು. भाई को बहन कैसे विदा करती है? गुलाब सिंह पाठದ प्रश्ने. बहन ने भाई के माथे पर तिलक लगाया, चावल बिखराए, तब भाई ने बहन के पैर छुए और विदा ली. बहन ने भाई के सिर पर हाथ रख फेरा और बधाइयाँ ली. ಅಂದರೆ ಒಬ್ಬ ರಾಜಕುಮಾರಿ ಹೇಗೆ ಯುದ್ಧಕ್ಕೋ ಇನ್ನೊಂದು ಕಡೆಗೂ ಕಳಿಸ್ತಾಳೋ ಆ ಥರ ತಂಗಿ ಗುಲಾಬ್ ಸಿಂಹನನ್ನು ಕಳಿಸ್ತಾರೆ. ಮತ್ತು ತಿಲಕವನ್ನು ಹಚ್ಚೋದು ಮತ್ತು ಅಕ್ಷತೆಗಳನ್ನು ಹಾಕೋದು. ಹಾಗೆ ನಾರ್ತ್ ಇಂಡಿಯಾದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಏನು ತಂಗಿಯ ಕಾಲಿಗೂ ಕೂಡ ಅಣ್ಣ ಬೀಳ್ತಕ್ಕಂಥ, ಚಿಕ್ಕವ್ರ ಕಾಲಿಗೂ ಹೆಣ್ಮಕ್ಳ ಕಾಲಿಗೆ ಬೀಳ್ತಕ್ಕಂಥ ಒಂದು ಪರಂಪರೆ ಇದೆ. ಅದನ್ನು ಇಲ್ಲಿ ತೋರಿಸ್ತಾರೆ. ಅದಾದಮೇಲೆ ಆಕೆ ಒಂಥರ ಆಶೀರ್ವಾದ ಥರ ಮಾಡ್ತಾಳೆ. ಮತ್ತು ಬಲೈಯಲೇನ ಅಂದರೆ ಒಂಥರ ದೃಷ್ಟಿಯನ್ನು ತೆಗಿತಕ್ಕಂಥದ್ದು, ಆ ಥರನೂ ಕೂಡ ಆಕೆ ಮಾಡ್ತಾಳೆ ಅಣ್ಣನಿಗೆ. ಬಾವುಭಾಯಿನೇ ಕಿನ್ಸೆ ಮದದ್ ಮಾಂಗಿ. ಬಾವುಭಾಯಿ ಅಂತಕ್ಕಂಥವನು ತುಂಬ ಜನರ ಹತ್ರ ಹೋಗಿ ಅತೇನು ಮಾಡ್ತಾನೆ, ತನ್ನ ಬೇಕಾಗಿರ್ತಕ್ಕಂಥ ತೆಂಗಿನಕಾಯಿಗೋಸ್ಕರ ಇವ್ರ ಹತ್ರ ಬೇಡ್ತಾನಲ್ಲ ಯಾರ್ಯಾರು ಅಂತ. ಬಾವುಭಾಯಿನೇ ಮಾಲಿ से विनती की, उसने मना कर दिया.
फिर एक ऊँट वाले को मदद करने के लिए कहा। अंत में वह घुड़सವಾರ से ಮದತ್ करने की ಯಾಚನಾ की. ಅಂದರೆ ಆತ ಮರದಲ್ಲಿ ನೇತಾಡ್ತಾ ಇರಬೇಕಾದ್ರೆ ಯಾರ್ಯಾರ ಜೊತೆಗೆ ಸಹಾಯ ಒಂದು ಕೇಳಿದ್ರು, ಅದು ಅಲ್ಲಿ ಮಾಲಿ ಮತ್ತು ನಂತರ ಊಂಟ್ವಾಲ ಅಂದರೆ ಒಂಟೆಯವನು, ಹಾಗೆಯೇ ಗುಡ್ಸವಾರ ಅಂದರೆ ಕುದುರೆ ಸವಾರ, ಇವರೆಲ್ಲರ ಹತ್ರನೂ ಕೂಡ ಆತ ಸಹಾಯವನ್ನು ಯಾಚಿಸ್ತಾನೆ. सूर्य से हमें क्या क्या मिलता है, सूर्यनिंद नमगे ಏನೇನು ಸಿಗುತ್ತೆ, सौर ऊर्जा पाठದ प्रश्ने. सूर्य से हमें ताप भी मिलता है, प्रकाश भी मिलता है तथा बिजली का उत्पादन भी होता है. नवीकरण योग्य ऊर्जा का उत्पादन होता है. ಅಂದರೆ ನವೀಕರಣೀಯ ಯೋಗ್ಯವಾದಂತಹ ಒಂದು ಶಕ್ತಿ, ವಿದ್ಯುತ್ ಶಕ್ತಿ ನಮಗೆ ಅದರಿಂದ ಸಿಗುತ್ತೆ, ಬೆಳಕು ಸಿಗುತ್ತೆ, ತಾಪವನ್ನು ಸಿಗುತ್ತೆ, ಅಂದರೆ ಇದು ಕೂಡ ಸಿಗುತ್ತೆ, ಹೀಟ್ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. नेक्स्ट, चन्नम्मा को उनके पिता से कौन कौन सी कलाएँ प्राप्त हुई. ಯುದ್ಧ ಕಲೆಗಳನ್ನ ಮತ್ತು ಕುದುರೆ ಸವಾರಿಯನ್ನು ಕಲಿತಾರಲ್ಲ ಅವನ್ನೇ ನಾವಿಲ್ಲಿ ಬರೀಬೇಕು. ಚೆನ್ನಮ್ಮಕ್ಕೂ ಉನ್ಕೆ ಪಿತಾಸೆ ಗುಡ್ಸವಾರಿ ಶಸ್ತ್ರಾಸ್ತ್ರೋं का अभ्यास, ಆಖೇಟ್ ಅಂದರೆ ಶಿಕಾರಿ ಅಂತ ಅಥವಾ ಬೇಟೆ ಆಡ್ತಕ್ಕಂಥ ಈ ಯುದ್ಧ ಕಲೆಗಳೆಲ್ಲವೂ ಅವರು ಕಲ್ತ್ಕೊಂಡ್ರು ಚೆನ್ನಮ್ಮ ಅವರು. हिमालय के बारे में कवि की भावना क्या है. हिमालय के बारे में कवि की भावना है, भारत माता का हृदय हिमालय के समान है. हिमालय सुंदर और विशाल है. हिमालय के हृदय में स्नेह भरा है जहाँ सबको सुख मिलता है. नेक्स्ट, पर्यावरण का महत्व समझाइए. ಅಂದರೆ ಪರಿಸರದ ಒಂದು ಪ್ರಜ್ಞೆ ಏನಿದೆ ಅದನ್ನ ಬಗ್ಗೆ ಹೇಳ್ರಿ. परिसर के बिना मानव का जीवन असंभव है. शुद्ध पर्यावरण जीव जगत के लिए आवश्यक है. जो ಶುದ್ಧವಾದಂಥ ಪರಿಸರ ನಮ್ಮ ಜೀವ ಜಗತ್ತಿಗೋಸ್ಕರ ಅವಶ್ಯಕತೆ. आजकल जल वायु ध्वनि प्रदूषण नियंत्रण बढ़ते जाने के कारण परिसर का संतुलन बिगड़ रहा है. ಅಂದರೆ ಇಲ್ಲಿ ನಿಯಂತ್ರಣ ಬೇಡ ಇಲ್ಲಿ. ಅಂದರೆ ಈ ಇಂದು ನೀರು, ಗಾಳಿ ಮತ್ತು ಶಬ್ದ ಇವೆಲ್ಲವೂ ಕೂಡ ಏನಾಗ್ತಾ ಇದೆ, ಪೊಲ್ಯೂಷನ್ನು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪರಿಸರದ ಒಂದು ಸಮತೋಲನ ಏನಾಗ್ತಾ ಇದೆ, ಕೆಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಸ್ पर्यावरण का महत्व समझकर इसकी रक्षा करना सबका आद्य कर्तव्य है. ಅಂದರೆ ಇದನ್ನು ನಾವು ತಿಳಿದು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಇಲ್ಲಿ ಹೇಳಿದ್ದಾರೆ. पूरा देश कल्पना चावला को प्यार से क्या कहते हैं, उनका जन्म कहाँ हुआ. पूरा देश कल्पना चावला को प्यार से अंतरिक्ष परी कहते हैं. अंतरिಕ್ಷ ಅಂದರೆ ಅಂತರಿಕ್ಷದ ಒಂದು ಯಕ್ಷಿಣಿ ಅಂತಕ್ಕಂಥ ಅರ್ಥ ಬರುತ್ತೆ. ಉನ್ಕ ಜನ್ಮ ಹರಿಯಾಣಕ್ಕೆ ಕರ್ನಾಲ್ ನಗರ ಮೇ ಹುವಾ. ಹರಿಯಾಣದ ಕರ್ನಾಲ್ ಎಂಬ ಪಟ್ಟಣದಲ್ಲಿ ಅವರ ಜನನವಾಯಿತು. ಕಲ್ಪನಾ ಕೈಸೆ ಸ್ವಭಾವಕ್ಕೆ ಮಹಿಳಾ ಥಿ, ಉನ್ಕೆ ಪಿತಾ ಕಾ ನಾಮ್ ಕ್ಯಾ ಥಾ. ಈ ಕ್ವಶನ್ ಬರಿಬೋದು ಮತ್ತು ಅಥವಾ ಈ ಕ್ವಶನ್ ಬರಿಬೋದು, ಅಥವಾ ಅಂತ ಇಲ್ಲಿದೆ ನೋಡಿರಿ. ನೆಕ್ಸ್ಟ್ ಆ ಕ್ವಶನ್ಗೆ ಅರ್ಥ ಏನಂದರೆ, ಕಲ್ಪನಾ ಅತ್ಯಂತ ಸೌಮ್ಯ ಸ್ವಭಾವಕ್ಕೆ ಮಹಿಳಾ ಥಿ, ತುಂಬ ಸೌಮ್ಯ ಸ್ವಭಾವದ ಮಹಿಳೆಯಾಗಿದ್ದರು ಅವರು. ಅವರ ತಂದೆ ಹೆಸರು ಬನಾರಸಿ ಲಾಲ್ ಅಂತಕ್ಕಂಥದ್ದು, ಬನಾರಸಿ ಲಾಲ್ ಚಾವ್ಲಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರಿಬೇಕು. ಪ್ರತಿಭಾಗಿಯೋ ನೇ ಲಡ್ಕೆ ಕಿ ಮದತ್ ಕೈಸೆ ಕಿ. ಅಂದರೆ ಅಲ್ಲಿ ಭಾಗವಹಿಸ್ತಕ್ಕಂಥವ್ರು, ಇದು ನಾಟ್ಯದಿಂದ ಬಂದಿರತಕ್ಕಂಥ ಪ್ರಶ್ನೆ. ಅವರು ಆ ಹುಡುಗ ಬಿದ್ದೋದ್ನಲ್ಲ, ಆ ಹುಡುಗನ ಸಹಾಯವನ್ನು ಹೇಗೆ ಮಾಡಿದರು ಅಂತಕ್ಕಂಥದ್ದು ಬರಿಬೇಕು ನಾವು. प्रतिभागियों लड़के की मदद की एक एक करके वे सब उस बच्चों को मदद के लिए उसके पास आने लगे. ಎಲ್ಲರೂ ಕೂಡ ನಾವು ಓಡಿದರೆ ಸಾಕು ಅಂತ ಕಡೆಲ್ಲ ವಾಪಸ್ ಬಂದರು. ಬಿದ್ದಿರೋ ಒಂದು ಕಡೆ ರನ್ನಿಂಗ್ ರೇಸಲ್ಲಿ ಸಬ್ಕೆ ಸಬ್ ಲೌಟ್ ಆಯೆ, ಎಲ್ಲರೂ ವಾಪಸ್ ಬಂದರು. ಉಸಿ ದೊಬಾರ ಖಡಾ ಕಿಯಾ, ಬಿದ್ದಿರ್ತಕ್ಕಂಥ ಆ ಹುಡುಗನ್ನ ನಿಲ್ಲಿಸಿದರು. ಉಸ್ಕೆ ಆಂಸು ಪೋಂಚ್ ಧೂಳು ಸಾಫ್ಕಿ, ಅವನ ಕಣ್ಣೀರನ್ನು ಒರೆಸಿದ್ರು. ಹಾಗೆ ಮೈ ಗಂಟಿರ್ತಕ್ಕಂಥ ಬಟ್ಟೆ ಗಂಟಿರ್ತಕ್ಕಂಥ ಧೂಳನ್ನು ಕೂಡ ಕ್ಲೀನ್ ಮಾಡಿದರು. ಸಾಫ್ ಕರ್ನ ಅಂದರೆ ಕ್ಲೀನ್ ಮಾಡೋದು. ಫಿರ್ ತೋ ಸಾರೆ ಬಚ್ಚೋನೆ ಏಕ್ ದೂಸರೆ ಕಾ ಹಾತ್ ಪಕಡ ಅವ್ರ ಸಾಥ್ ಮಿಲ್ಕರ್ ದೌಡ್ ಲಗಾಯಿ. ಮತ್ತೆಲ್ಲರೂ ಕೂಡ ಒಬ್ರಿಗೊಬ್ರು ಕೈ ಹಿಡಿದು ಆ ಒಂದು ಗೆರೆಯನ್ನು ದಾಡ್ತಾರೆ, ರನ್ನಿಂಗ್ ರೇಸ್ನ ಗೆರೆಯನ್ನು. ಅಥವಾ ಕವಿ ಕಿಸ್ಸೆ ವಿನಂತಿ ಕರ್ ರಹೆ ಹೇ, ಕವಿ ಕहाँ ಗಂಗಾ ಬಹಾನ ಚಾತೆ ಹೇ, ಕವಿ ಭಗವಾನ್ ಸೆ ವಿನಂತಿ ಕರ್ ರಹೆ, ಕವಿ ಭಗವಂತನಲ್ಲಿ ವಿನಂತಿಸ್ಕೊಳ್ತಿದ್ದಾರೆ. ಕವಿ ಆಗಕ್ಕೆ ವಿಪಿನ್ ಕುಮ್ಮೆ ಗಂಗಾ ಬಹಾನ, ಅಂದರೆ ಕವಿ ಈ ಬೆಂಕಿಯಿಂದ ತುಂಬಿರ್ತಕ್ಕಂಥ ಈ ನೆಲದಲ್ಲಿ ಗಂಗೆ ಹರಿಯಲಿ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಬೇಡಿಕೆಯನ್ನು ಇಲ್ಲಿ ಭಗವಂತನಲ್ಲಿ ಬೇಡ್ತಾ ಇದ್ದಾರೆ. 5ನೇ ಮೇನು ನಿಮ್ಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿ ಅಂತ ಕೇಳಿದರೆ 9 ಪ್ರಶ್ನೆಗಳು, 3 ಅಂಕದ 9 ಪ್ರಶ್ನೆಗಳು 27 ಅಂಕಗಳಿಗೆ. ಮುಂದಿನ ಇದು ಸೇಮ್ ಪ್ಯಾಟ್ರನ್ SSLCಗೆ ಏನು 80 ಅಂಕದ ಒಂದು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇರುತ್ತೋ ಅದೇ ಪ್ಯಾಟ್ರನ್ನಲ್ಲಿ ಈ ಕ್ವಶನ್ ಪೇಪರ್ ಕೂಡ ಇರುತ್ತೆ. ಇದನ್ನು ನೀವು ನೀಟಾಗಿ ಬಿಡಿಸಿದರೆ ಮುಂದಿನ ಅಕಾಡೆಮಿಕ್ ಇಯರ್ ಕೂಡ ನಿಮಗೆ ಭಾಳ ಈಸಿ ಆಗುತ್ತೆ. ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಿಂದಿ ಎಲ್ಲ ಸಬ್ಜೆಕ್ಟ್ಗಳಿಗಿಂತ ತುಂಬ ಈಸಿಯಾಗಿ ನಾವು ಅದನ್ನು ಸಾಲ್ವ್ ಮಾಡ್ಬೋದು. ತುಂಬ ಹೆಚ್ಚಿನ ಅಂಕಗಳನ್ನು ಕೂಡ ನಾವು ಪಡ್ಕೋಬಹುದು. ವಿವೇಕಾನಂದ ने ಭಾರತವಾಸಿयों को क्या ಉಪದೇಶ दिया. ವಿವೇಕಾನಂದ ಅವರು ಭಾರತವಾಸಿಗಳಿಗೆ ಉಪದೇಶವನ್ನು ಕೊಡ್ತಾರೆ. ಅದು ಏನಂದರೆ, ವಿವೇಕಾನಂದ
में भ्रमण करके भारतीय संस्कृति और सभ्यता का सदुपदेश दिया. इಲ್ಲಿಯ ಸಂಸ್ಕೃತಿ ಸಭ್ಯತೆ ಬಗ್ಗೆ ಒಂದು सदुपदेश ಅಂದರೆ ಒಳ್ಳೆಯ ಉಪದೇಶವನ್ನು ಕೊಟ್ಟರು. उन्होंने अंधविश्वास और रूढ़ियों को हटाकर उन्हें समाज सेवा का उपदेश दिया. ಅಂಧವಿಶ್ವಾಸಗಳನ್ನು ಅಂದರೆ ಮೂಢನಂಬಿಕೆಗಳನ್ನು, ಮೂಢ ರೂಢಿಗಳನ್ನು, ಆ ಪರಂಪರೆಗಳನ್ನು ಏನಂತಾರೆ, ನಾವು ಪರಂಪರೆ ಹೆಸರಲ್ಲಿ ಕೆಲವು ಬೇಕಿಲ್ಲದ ಒಂದು ಆಚರಣೆ ಮಾಡ್ತೀವಲ್ಲ, ಅವುಗಳನ್ನು ಕೂಡ ಅವರು ಏನು ಮಾಡ್ತಾರೆ, ಬಿಟ್ಟು ಸಮಾಜ ಸೇವೆಯನ್ನು ಮಾಡಿರಿ ಅಂತ ಹೇಳ್ತಾರೆ. अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभाव का बोध कराया. ಅವರೇನು ಮಾಡ್ತಾರೆ, ನಮ್ಮಲ್ಲಿರುವಂಥ ಅಜ್ಞಾನವನ್ನು ಹೋಗಲಾಡಿಸ್ಬೇಕು, ಮತ್ತು ಶಿಕ್ಷಣವನ್ನು ಪಡಿಬೇಕು, ವಿದೇಶಿ ಅನುಕರಣೆ, ಅಂಧಾನುಕರಣೆಯನ್ನು ಬಿಡಬೇಕು, ಮತ್ತು ಗುಲಾಮಗಿರಿ ಪದ್ಧತಿ ಅಂದರೆ ದಾಸ್ಯ ಮನೋಭಾವ, ಇನ್ನೊಬ್ಬರು ಹೇಳಿರ್ತಕ್ಕಂಥದ್ದೇ ದೊಡ್ಡದು ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು ಬಿಟ್ಟು ಓದಿನ ಬಗ್ಗೆ ಮತ್ತು ಜ್ಞಾನದ ಬಗ್ಗೆ ನಮಗೆ ಬೇಕು, ಮತ್ತು ಎಲ್ಲರಲ್ಲೂ ಕೂಡ ಸಮಾನ ಅಂತಕ್ಕಂಥದ್ದನ್ನು ನಾವೆಲ್ಲ ಭಾರತೀಯರು ಅಂತಕ್ಕಂಥ ಮಾತನ್ನು ಸ್ವಾಮಿ ವಿವೇಕಾನಂದ ಅವರು ಉಪದೇಶವನ್ನು ಕೊಟ್ಟರು. ಮೌಸಿ ಕಿ ಖುಷಿ ಜೀವನ ಕಾ ವರ್ಣನ್ ಕೀಜಿಯೇ. ಮೌಸಿ ಅವರು ಹೇಗಿರ್ತಾಯಿದ್ರು, ಅವರು ಎರಡು ಭಾಗಗಳು ಬರ್ತಾಯಿದ್ರು. ಅದು ಒಂದು ಕಡೆ ಸಂತೋಷವಾಗಿರ್ತಾರೆ, ಒಂದು ಕಡೆ ದುಃಖದಲ್ಲಿರ್ತಾರೆ. ಪಾಠದ ಆರಂಭದಲ್ಲಿ ಅವ್ರು ಸಂತೋಷವಾಗಿದ್ದಾಗ ಅವ್ರ ಜೀವನ ಹೇಗಿತ್ತು, ಅಥವಾ ಕೊನೆಯಲ್ಲೂ ಕೂಡ ಖುಷಿ ಸಿಗುತ್ತಲ್ಲ, ಆ ಕೊನೆಯ ಭಾಗವನ್ನು ನಾವಿಲ್ಲಿ ಬರೀಬೇಕಾಗುತ್ತೆ. ಬಚ್ಚೋं ने हेड मास्टर जी से विनती की कि मौसी को स्कूल में काम दिया जाए. ಮಕ್ಕಳೆಲ್ಲರೂ ಕೂಡ ಅನಾಥವಾಗಿದ್ದಂತಹ ಮಾಸಿಯನ್ನು ಕರ್ಕೊಂಬಂದು ಹೆಡ್ ಮಾಸ್ಟರ್ ಹತ್ರ ವಿನಂತಿಸ್ಕೊಳ್ತಾರೆ, ಪ್ರಾರ್ಥಿಸ್ಕೊಳ್ತಾರೆ, ಅವ್ರಿಗೊಂದು ಕೆಲಸ ಕೊಡಿ ಸ್ಕೂಲಲ್ಲಿ ಅಂತ. ಹೆಡ್ ಮಾಸ್ಟ್ರು ಕೂಡ ದೊಡ್ಡ ಮನಸ್ಸು ಮಾಡಿ ಅವರೇನು ಮಾಡ್ತಾರೆ, ಸ್ಕೂಲಲ್ಲಿ ಒಂದು ರೂಮನ್ನು ಕೊಟ್ಟು ಒಂದು ಕೆಲಸವನ್ನು ಕೂಡ ಕೊಡ್ತಾರೆ. ಮಾಸಿ ಫಿರ್ಸೆ ಸ್ಕೂಲ್ಗೆ ಆಂಗನ್ ಮೇ ಆನೆ ಲಗಿ. ಹೀಗಾಗಿ ಮಾಸಿ ಮತ್ತೆ ಶಾಲೆಯ ಅಂಗಳದಲ್ಲಿ ಕಾಣಸಿಗ್ತಾಳೆ. ಬಚ್ಚೆ ಉಸಿ ಘೇರೆ ರಹತೆ ಅವರು ಉನ್ಹಿ ಕಹಾನಿಯ ಸುನಾತಿ. ಮೊದಲ ಥರನೇ ಈಗ ಮತ್ತೆ ಆಕೆ ಎಲ್ಲರಿಗೂ ಕೂಡ ಮಕ್ಕಳು ಸುತ್ತುವರೆದಾಗ ಅವ್ರಿಗೆಲ್ಲ ಒಳ್ಳೊಳ್ಳೆಯ ಕಥೆಗಳನ್ನು ಹೇಳ್ತಾಯಿದ್ರು. ಕಭಿ ಕಭಿ ಲಾಠಿ ಟೇಕ್ತಿ ಮೊಹಲ್ಲೆ ಕಾ ಚಕ್ಕರ್ ಭಿ ಕಾಡ್ತಿ. ಅಂದರೆ ಆಗಾಗ ತನ್ನ ಊರುಗೋಲನ್ನು ಊರ್ತಾ ಆ ಓಣಿಯನ್ನು, ಮೊಹಲ್ಲ ಅಂದರೆ ಓಣಿ, ಆ ಓಣಿಯಲ್ಲೆಲ್ಲ ತಿರುಗಾಡಿ ಬರ್ತಾಯಿದ್ರು. ಸಭಿ ಘರೋ ಮೇ ಜಾಂಕ್ ಉನ್ಕ ಕುಶಲ್ ಕ್ಷೇಮ ಪೂಸ್ತಿ. ಕಷ್ಟ ಸುಖಗಳನ್ನ ಕೇಳ್ಕೊಳ್ತಾ ಓಡಾಡ್ತಾಯಿದ್ರು. ಹಾಗೆಯೇ ಸಾಂಜ್ ಢಲೆ ಅಪ್ನಿ ಕೊಟ್ರಿ ಮೇ ಚಲಿ ಆತಿ ಅವ್ರ ಚೈನ್ ಕಿ ಸಾಂಸ್ ಲೇತಿ. ಸಂಜೆ ಆದ ತಕ್ಷಣ ತನ್ನ ಮನೆಗೆ ವಾಪಸ್ಸಾಗಿ ಅಲ್ಲಿ ನೆಮ್ಮದಿಯ ಉಸಿರನ್ನು, ಸಾಂಸ್ ಅಂದರೆ ಉಸಿರು, ನೆಮ್ಮದಿಯನ್ನು ಕಾಣ್ತಾಯಿದ್ರು. ಇಸ್ ಥರ ಬಚ್ಚೋं के प्रेम व स्नेह से मौसी के जीवन में खुशी के दिन लौटाए. ಮೊದಲಿದ್ದಂತಹ ಕಥೆಯ ಆರಂಭದಲ್ಲಿರ್ತಕ್ಕಂತಹ ಸಂತೋಷದ ದಿನಗಳು ಹೀಗೆ ಕಥೆಯ ಕೊನೆಗೂ ಕೂಡ ಆ ಮಕ್ಕಳ ಪ್ರೀತಿಯಿಂದಾಗಿ, ಮಕ್ಕಳ ಮಮಕಾರದಿಂದಾಗಿ, ಮಕ್ಕಳ ಒಂದು ಒಳ್ಳೆತನದಿಂದಾಗಿ ಅವು ಮರುಕಳಿಸ್ತವೆ. ಯಾರ ಜೀವನದಲ್ಲಿ? ಮಾಸಿಯ ಜೀವನದಲ್ಲಿ. ಮಾಹಿತಿ ಬಜಾರ್ಗೆ ಬಾರೆ ಮೇ 3 ವಾಕ್ಯ ಲಿಖಿಯೇ. ಮಾಹಿತಿ ಬಜಾರ್ ಅಂತಕ್ಕಂಥದ್ರ ಬಗ್ಗೆ 3 ವಾಕ್ಯವನ್ನು ಬರೀಬೇಕು. ಮೇಘಾಲಯವನ್ನು ಸಂದರ್ಶಿಸ್ತಕ್ಕಂಥ ಲೇಖಕರು ಅಲ್ಲೇ ಅದನ್ನು ನೋಡಿಬಿಟ್ಟು ಮಣಿಪುರದ ಬಗ್ಗೆಯೂ ಕೂಡ ಮಾತಾಡ್ತಾರೆ. ಅಲ್ಲಿಯ ಮಾಹಿತಿ ಬಜಾರ್ನ ಬಗ್ಗೆ ಇಲ್ಲಿ ವಿವರಣೆಯನ್ನು ನಾವು ಕೊಡಬೇಕು. मणिपुर की राजधानी इंफाल में माहिती बाज़ार देखने को मिलता है. इंफाल ಅಂತಕ್ಕಂಥದ್ದು ಮಣಿಪುರದ ರಾಜಧಾನಿ. ಅಲ್ಲಿ ಮಾಹಿತಿ ಬಜಾರ್ ಅಥವಾ ತಾಯಿಯ ಒಂದು ತಾಯಿಯ ಅಂದರೆ ತಾಯಿಯವರು ನಡೆಸ್ತಕ್ಕಂಥ ಒಂದು ಸಂತೆ ಅಂತಕ್ಕಂಥದ್ದು. ಮಾಹಿತಿ ಬಜಾರ್ಕೋ ಮಾ ಕಾ ಬಜಾರ್ ಕಹತೆ ಹೇ. ಸ್ತ್ರೀಯೋ ಕಾ ಪೂರಾ ಬಜಾರ್ ಹೇ. ಅಂದರೆ ಅದೆಲ್ಲರೂ ಕೂಡ ಹೆಣ್ಮಕ್ಳೇ ಸಂಚರಿಸ್ತಕ್ಕಂಥ, ಹೆಣ್ಮಕ್ಳೇ ಮಾರ್ತಕ್ಕಂಥ ಮತ್ತು ಹೆಣ್ಮಕ್ಳೇ ಕೊಂಡ್ಕೊಳ್ತಕ್ಕಂಥ ಒಂದು ಮಾರುಕಟ್ಟೆ ಆಗಿತ್ತು. ಕಿಸಿ ಪ್ರಕಾರ ಕಾ ವರ್ಗ ಭೇದ ನಹಿ. ಇಲ್ಲಿ ಶ್ರೀಮಂತರು ಬಡವರು ಅಂತಕ್ಕಂತಹ ವರ್ಗಭೇದ ಇಲ್ಲ. ಅಮೀರ್ ಘರೋಂ ಕಿ ಸ್ತ್ರೀಯಾ ಭಿ ಮಾಹಿತಿ ಬಜಾರ್ ಮಿಲ್ ಜಾಯೇಗಿ ಅವ್ರ ಗರೀಬ್ ಘರೋಂ ಕಿ ಸ್ತ್ರೀಯಾ ಭಿ. ಅದೇ ಶ್ರೀಮಂತರು ಮತ್ತು ಬಡವರು ಎರಡೂ ಮನೆಗಳ ಹೆಣ್ಮಕ್ಳು ಕೂಡ ಸಮಾನವಾಗಿ ಅಲ್ಲಿ ಕಾಣಸಿಗ್ತಾರೆ. ಬಾಜಾರ್ ಮೇ ಅಮೀರ್ ಗರೀಬ್ ಘರೋಂ ಕಿ ಸ್ತ್ರೀಯ ಸಾಮಾನ್ ಕಿ ಬಿಕ್ರಿ ಕರ್ತಿ ನಜರ್ ಆತಿ ಹೇ. ಅದನ್ನೇ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಿದ್ದಾರೆ. ಇದು ಬೇಕಾದ್ರೆ ಕೊನೆಯಲ್ಲಿಂದ ಬಿಡಬಹುದು ನಾವು. नेक्स्ट क्वेश्चन, विभू ने सड़क को सांत्वना देते हुए क्या कहा. सड़क की रक्षा सबकी सुरक्षा ಈ ಒಂದು ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಭೂನೆ ಸಡಕ್ ಕೋ ಸಾಂತ್ವನ ದೇತೆ ಹುಯೇ ಕಹಾ ಮತ್ ರೋಮಾ, ಅಳಬೇಡಮ್ಮ ಅಂತ ಆ ತಾಯಿಯನ್ನು, ಅಂದರೆ ಆ ದಾರಿಯ ಒಂದು ದೇವತೆಯನ್ನು ಆತ ಹೇಳ್ತಾನೆ. ತುಮಾರಿ ಖುಷಿ ಕೆಲಿಯೇ ಹಮ್ ಕ್ಯಾ ಕರ್ ಸಕ್ತೆ ಹೇ. ನಿನ್ನ ಖುಷಿಗೋಸ್ಕರ ನಾವೇನು ಮಾಡಬೇಕು, ಕೊಯ್ ಉಪಾಯ ಬತಾವು, ನಾವೇನು ಮಾಡಬೇಕು ಅದನ್ನು ಹೇಳು. ಸಡಕ್ ವಾತ್ಸಲ್ಯ ಭಾವಸೆ ಬೋಲಿ. ಆಗ ಆ ಒಂದು ದಾರಿಯ ಆ ದೇವತೆ ತುಂಬ ಪ್ರೀತಿಯಿಂದ, ವಾತ್ಸಲ್ಯ, ಮಮಕಾರದಿಂದ ಹೇಳ್ತಾರೆ. ಬೆಟಾ ಮೈ ಚಾತಿ ಹುಂಕಿ ಲೋಗೋ ಮೇ ಸಡಕ್ ಕಿ ಸುರಕ್ಷಾ ಕಾ ಭಾವ ಹೋ. ಜನಗಳಲ್ಲಿ ಈ ಒಂದು ದಾರಿಯ ಸುರಕ್ಷತೆ ಬಗ್ಗೆ ಆ ಭಾವನೆ ಬರಲಿ. ಮೇರಿ ಸೂರತ್ ನಾ ಬಿಗಾಡೆ. ದಾರಿಯನ್ನು ನಾವು ಕೆಡಿಸಿದ್ರೆ ನಾವೇ ಬಿದ್ದು ಮೂಳೆ ಮುರ್ಕೊಂತೀವಿ. ಸಫಾಯಿ ಕಾ ಧ್ಯಾನ್ ರಖೆ ತಥಾ ಯಾತಾಯಾತ್ ಕಾ
ನಿಯಮ ಕಾ ಪಾಲನ್ ಕರೆ. ನಾವು ದಾರಿಯನ್ನು ಸ್ವಚ್ಛವಾಗಿಡಬೇಕು. ದಾರಿಯ ಇಕ್ಕೆಲಗಳಲ್ಲಿ ತುಂಬ ಗಲೀಜನ್ನು ನಾವು ಹರಡಬಾರ್ದು. ಅಲ್ಲೆಲ್ಲವೂ ಕೂಡ ಮಲಮೂತ್ರಗಳನ್ನು ವಿಸರ್ಜಿಸಬಾರ್ದು. ಮತ್ತು ಅದನ್ನು ಎಲ್ಲದರಲ್ಲಿ ಆ ಗುಂಡಿಗಳನ್ನು ತೋಡಬಾರ್ದು. ಈ ಮಾತನ್ನು ಆ ದಾರಿಯ ಆ ದೇವತೆ ಹೇಳಿದ್ದು. ಏಕ್ ಸೆ ಏಕ್ ಮಿಲ್ನೆ ಕಾ ಪರಿಣಾಮ ಕ್ಯಾ ಹೋತಾ ಹೈ. ಇದು ಕೂಡ ಆ ಪದ್ಯದಿಂದ ಕೇಳಿರ್ತಕ್ಕಂಥದ್ದು. ಏಕ್ ದೂಸರೆ ಸೆ ಮಿಲ್ತೆ ರಹನೆ ಮುಷ್ಕಿಲ್ ಕಾಮ್ ಭಿ ಆಸಾನ್ ಹೋ ಜಾತಾ ಹೈ. ಸಾಥಿ ಹಾತ್ ಬಡಾನ ಪದ್ಯದ ಹೆಸರಲ್ವಾ. ಒಬ್ಬರು ಇನ್ನೊಬ್ಬರ ಜೊತೆಗೆ ಸೇರಿ ಕೆಲಸ ಮಾಡೋದ್ರಿಂದ ಎಷ್ಟು ಕಷ್ಟದ ಕೆಲಸ, ಮುಷ್ಕಿಲ್ ಕಾಮ್ ಅಂದರೆ ಎಷ್ಟು ಕಷ್ಟದ ಕೆಲಸ ಇದ್ರೂ ಕೂಡ ನಾವು ಈಸಿಯಾಗಿ ಅದನ್ನು ಫೇಸ್ ಮಾಡ್ಬೋದು. ನಯೇ ಮಾರ್ಗ ಖುಲ್ನೆ ಲಗ್ತೆ ಹೇ. ನಾವು ಈ ಥರದ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಹೊಸ ಹೊಸ ದಾರಿಗಳು ಹೊಸ ಹೊಸ ಮಾರ್ಗಗಳು ನಮಗೋಸ್ಕರ ತೆರೆದುಕೊಳ್ತವೆ. ಏಕ್ ಸೆ ಏಕ್ ಮಿಲೇತು ಕತ್ರ ಬಂಜಾತ ಹೈ ದರಿಯಾ. ಒಂದೊಂದು ಕತ್ರ ಅಂದರೆ ಹನಿ, ಬಿಂದು. ಒಂದೊಂದು ಹನಿ ಸೇರಿದ್ರೆ ಒಂದೊಂದು ಏನಾಗುತ್ತೆ, ಅದು ಮುಂದೆ ದರಿಯಾ ಅಂದರೆ ಸಮುದ್ರವಾಗಿ ಪರಿವರ್ತನೆ ಆಗುತ್ತೆ. ಏಕ್ ಸೆ ಏಕ್ ಮಿಲೇತು ರಾಯಿ ಬಂದ್ ಸಕ್ತಿ ಹೇ ಪರ್ವತ. ಒಂದೊಂದೇ ಸಾಸಿವೆ ಕಾಳಂಥದ್ದು ಒಂದಕ್ಕೊಂದು ಸೇರಿ ಅದು ಪರ್ವತ ಕೂಡ ಆಗ್ಬೋದು. ಅಂದರೆ ಹನಿ ಗುಡಿದ್ರೆ ಹಳ್ಳ, ತೆನೆ ಗುಡಿದ್ರೆ ಬಳ್ಳ ಅಂತ ಹೇಳ್ತಾರಲ್ಲ, ಆ ಮಾತನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಚೌರಾಹೋं पर दिए गए संकेतों को विस्तार से बताइए. रुकने के लिए लाल, तैयार के होने के लिए पीली और चलने के लिए हरी बत्ती दिए गए हैं. पैदल चलने वालों को ಜೀಬ್ರಾ ಮಾರ್ಗ ದಿಯೇ ಗಯೇ ಹೈ. ಅಂದರೆ ನಿಲ್ಲೋದಕ್ಕೋಸ್ಕರ ಕೆಂಪು ಮತ್ತು ತಯಾರಾಗೋದಕ್ಕೋಸ್ಕರ ಒಂದು ಪೀಲಿ ಅಂದರೆ ಆರೆಂಜ್ ಕಲರ್ನ ಒಂದು ಹಳದಿ ಕಲರ್ನ ಒಂದು ಲೈಟ್ ಹಾರುತ್ತೆ. ಆದರೆ ಹಸಿರು ಕಲರ್ ಬಂದಾಗ ನಾವು ಅಲ್ಲಿಂದ ಹೊರಡಬಹುದು. ಮಾರ್ಗ ಈಗ ನೀವು ಹೋಗೋದಕ್ಕೆ ತೆರೆದುಕೊಂಡಿದೆ ಅಂತಕ್ಕಂಥದ್ದು. ಹಾಗೆಯೇ ದಾರಿ ಹೋಗರಿಗೋಸ್ಕರ ದಾರಿಯನ್ನು ದಾಟಬೇಕಾದ್ರೆ ಜೀಬ್ರಾ ಕ್ರಾಸಿಂಗ್ ಅಂತ ಇರುತ್ತಲ್ಲ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 31ನೆಯ ಪ್ರಶ್ನೆ, KRS ನಾಮ್ ಅಪ್ನಿ ಪೆಹಚಾನ್ ಕ್ಯೂ ಖೋ ಬೈಠಿ ಹೈ. KRS ಅಂದರೆ ಕೃಷ್ಣರಾಜಸಾಗರ. ಅದು ತನ್ನ ಒಂದು ರೂಪವನ್ನು, ಆ ಹೆಸರಿನ ಮೂಲ ರೂಪವನ್ನು ಹೇಗೆ ಕಳ್ಕೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಪೂರ್ವಾಗ್ರಹ ಅಂತಕ್ಕಂಥ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಅತ್ಯಂತ ಮನೋಹರ ಸುಂದರ್ ಬೃಂದಾವನ್ ಗಾರ್ಡನ್ಸ್ ವಾಲ ಕೃಷ್ಣರಾಜ ಸಾಗರ್ ಆಜ್ ನೀರಸ್ KRS ಸಾಗರ್ ಹೋಗಯ ಹೈ. ಇಷ್ಟು ಸುಂದರ ಮನೋಹರ ಬೃಂದಾವನ ಇರ್ತಕ್ಕಂತಹ ಈ ಗಾರ್ಡನ್ಗಳಿರ್ತಕ್ಕಂಥ ಕೃಷ್ಣರಾಜ ಸಾಗರ ಇವತ್ತು KRS ಆಗಿ ಪರಿವರ್ತನೆ ಆಗಿದೆ. ಇಸ್ಕಾ लघुकरण वहीं पर नहीं रुका है. वह KRS बनकर अंग्रेजी वर्णमाला के 3 अक्षरों में सिमट कर अपनी पहचान खो बैठा है. ಮೊದಲು KR ಸಾಗರ ಅಂತ ಕರಿತಾ ಇದ್ರಂತೆ. ಅಲ್ಲಿಗೆ ನಿಲ್ಲದೆ ಈ ಲಘುಕರಣ ಈಗ ಮುಂದಕ್ಕೆ ಹೋಗ್ಬಿಟ್ಟು KRS ಅಂತ ಆಗಿದೆ. 3 ಅಕ್ಷರದಲ್ಲಿ ಅದು ಅದೇನಾಗಿದೆ, ಸಿಂಕ್ ಆಗಿ ಅದು ಇದ್ಬಿಟ್ಟಿದೆ. ಹಾಗಾಗಿ ಅದರ ಕೃಷ್ಣರಾಜ ಸಾಗರ ಅಂತಕ್ಕಂಥದ್ದು ತನ್ನ ಒಂದೇನು ಆ ಹೆಸರಿಗೊಂದು ಬೆಲೆ ಇತ್ತು ಅದನ್ನು ಕಳ್ಕೊಂಡಿದೆ ಅಂತಕ್ಕಂಥದ್ದು ಲೇಖಕರ ಅಂಬಣ. निम्नलिखित दोहे का भावार्थ अपने शब्दों में लिखिए ಅಂತ ಕೇಳಿದರೆ, तरवल फल नहीं खात है, सरवल पिए ही ना पान, कही रहीम प्रकाश हित ಸಂಪತ್ತಿ ಸಂಚಹಿ ಸುಜಾನ್. ರಹೀಮ್ ಅವರ ದೋಹೆ ಇದು. ತರುವರ್ ಫಲ ನಹಿ ಖಾತೆ ಅಂದರೆ ಮರ ತನ್ನ ಫಲವನ್ನು ತಾನೇ ತಿನ್ನಲ್ಲ. ಸರೋವರ ಪಿವೇಹಿನಪ್ಪ ಅಂದರೆ ಸರೋವರ ತನ್ನ ನೀರನ್ನು ತಾನೇ ಕುಡಿಯಲ್ಲ. ಹಾಗೆಯೇ ಶ್ರೀಮಂತ ತನ್ನ ದುಡ್ಡನ್ನು ತಾನೇ ಅದು ಬಳಸಲ್ಲ. ಬೇರೆಯವರ ಹಿತಕ್ಕೋಸ್ಕರ ಅವನು ಆ ಸಂಪತ್ತನ್ನು ಒಂದು ಕಡೆ ಇಟ್ಕೊಂತಾನೆ. निम्नलिखित पंक्तियों को रहीम के दोहे से लिया गया है. जिस दोहे के रचनकार रहीम हैं, रहीम कहते हैं जैसे पेड़ अपने फल खुद नहीं खाते, सरोवर अपना पानी खुद नहीं पीते, वैसे ही सज्जन दूसरों के कल्याण के लिए संपत्ति संग्रह करते हैं. ಇದು ಈ ಪದ್ಯದ ಈ ಒಂದು ಭಾವಾರ್ಥ. गद्यांश का अनुवाद कन्नड़ या अंग्रेजी में लिखिए. हाँ बेटा, हौदु मगु. बकासुर हम सब लोगों की रखवाली करता है. बकासुर नम्मेಲ್ಲರ ಒಂದು ರಕ್ಷಣೆಯನ್ನು ಮಾಡ್ತಾನೆ. ರಖವಾಲಿ ಅಂದರೆ ಕಾಯುವಿಕೆಯನ್ನು ಮಾಡ್ತಾನೆ. ಅವರು उसके बदले में हमसे ಮತ್ತು ಅದರ ಬದಲಿಗೆ ಅವನು ಏನು ಮಾಡ್ತಾನೆ, एक ಗಾಡಿ ಅನ್ನ, ಒಂದು ಗಾಡಿ ಅನ್ನ, 2 ಭೈಂಸೆ, 2 ಎಮ್ಮೆ ಅಥವಾ ಕೋಣಗಳನ್ನು, ಒಬ್ಬ ಮನುಷ್ಯನನ್ನು ಪ್ರತಿದಿನ ಅವನು ವಾಪಸ್ಸು ಪಡಿತಾನೆ, ನಮ್ಮಿಂದ ಪಡಿತಾನೆ. ಇಲ್ಲಿದೆ ನೋಡಿ, ಹೌದು ಮಗು. ಬಕಾಸುರ ನಮ್ಮೆಲ್ಲರನ್ನು ಕಾಪಾಡುತ್ತಾನೆ ಅಥವಾ ರಕ್ಷಣೆಯನ್ನು ಮಾಡ್ತಾನೆ. ಪ್ರತಿಯಾಗಿ 1 ಗಾಡಿ ಅನ್ನವನ್ನು, 2 ಎಮ್ಮೆಗಳನ್ನು, ಒಬ್ಬ ಮನುಷ್ಯನನ್ನು ತೆಗೆದುಕೊಳ್ಳುತ್ತಾನೆ. ಅದು ಪ್ರತಿದಿನ ಅಂತಕ್ಕಂಥದ್ದು ಬರಿಬೇಕು.
5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಖೇಲೋं के ಪ್ರಕಾರ ಲಿಖತೆ ಹುಯೇ ಕುಚ್ ಉದಾಹರಣೆ ಲಿಖಿಯೇ ಅಂದರೆ ಆಟಗಳ ವಿಧಗಳನ್ನು ತಿಳಿಸ್ತಾ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟರೆ ಅಂತ. ಆ ಆಟಗಳ ವಿಧಾನಗಳು ಶಾರೀರಿಕ ಖೇಲ್ ಮಾನಸಿಕ ಖೇಲ್ ಅಂತ, ಅಂದರೆ ಶಾರೀರಿಕವಾದಂಥ ಆಟಗಳು ಮತ್ತು ಮಾನಸಿಕವಾದ ಆಟಗಳು. ಶಾರೀರಿಕ ಆಟಗಳಿಗೆ ಉದಾಹರಣೆಗಳು ಇನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಬಡ್ಡಿ, ಹಾಕಿ, ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಕುಸ್ತಿ, ಬ್ಯಾಡ್ಮಿಂಟನ್, ತೈರ್ನ, ದೌಡ್ನ ಅಂತ. ತೈರ್ನ ಅಂದರೆ ಈಜುವುದು, ದೌಡ್ನ ಅಂದರೆ ಓಡುವುದು, ರನ್ನಿಂಗ್ ರೇಸು. ಮಾನಸಿಕ ಆಟಗಳಂದರೆ ಗೊತ್ತು ನಿಮಗೆ, ಶತರಂಜ್ ಅಂದರೆ ಚೆಸ್ಸು, ಬಕ್ರಿ ಬಾಗ್ ಖೇಲ್, ಪಾಸ, ಕೇರಂ, ಸಿಡಿ ಸಾಂಪು, ಹಾವು ಏಣಿ ಆಟ, ಇವೆಲ್ಲವೂ ಕೂಡ. ಅಥವಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ ಕೇಳಿದರೆ ಅದೇ ಪಾಠದಿಂದ, ಖೇಲೋ ಕೂದೋ ಸ್ವಸ್ಥ ರಹೋ ಪಾಠದಿಂದ, ಪುರಸ್ಕಾರ ಪ್ರಾಪ್ತ ಖಿಲಾಡಿಯೋಂಕೋ ಕ್ಯಾ ಕ್ಯಾ ಸುವಿಧಾಯ್ ಮಿಲ್ತಿ ಹೇ ಅಂದರೆ ಈಗ ರಾಜೀವ್ ಖೇಲ್ ರತ್ನ ಅಂತ ಇನ್ನೊಂದಂತ ಮತ್ತೊಂದಂತ ಸಿಗುತ್ತಲ್ವ, ಅವರಿಗೆ ಏನೇನು ಒಂದು ಹೆಲ್ಪ್ ಅಂದರೆ ಏನೇನು ಸಹಾಯ ಸರ್ಕಾರದಿಂದ ಸಿಗುತ್ತೆ ಅಂತ. राज्य और राष्ट्र के स्तर पर खिलाड़ियों को पुरस्कार दिए जाते हैं, जैसे अर्जुन, एकलव्य, द्रोणाचार्य, ಧ್ಯಾನ್ಚಂದ್, ರಾಜೀವ್ ಖೇಲ್ ರತ್ನ ಆದಿ. ಇವುಗಳ ಹೆಸರುಗಳು, ಅವ್ರಿಗೆ ಕೊಡ್ತಕ್ಕಂಥ ಪುರಸ್ಕಾರಗಳ ಹೆಸರುಗಳು. ಪುರಸ್ಕಾರಕ್ಕೆ ಸಾಥ್ ಧನರಾಶಿ भी दी जाती है. ಬರೀ ಪುರಸ್ಕಾರ ಅಂದರೆ ಬರೀ ಒಂದು ಪದಕನೋ ಒಂದು ಅದೇ ಮೆಡಲ್ ಅಂತೀವಲ್ಲ, ಆ ಮೆಡಲ್ಲು ಅಷ್ಟೇ ಅಲ್ಲ, ಒಂದಷ್ಟು ದುಡ್ಡು ಸಹ ಅಮೌಂಟ್ ಕೂಡ ಸಿಗುತ್ತೆ. अच्छे खिलाड़ियों को और पुरस्कार प्राप्त खिलाड़ियों को भी राज्य सरकार, केंद्र सरकार, बैंक या और कई कंपनियों में नौकरी दी जाती है. ಈ ಥರ ಗೆದ್ದಿರ್ತಕ್ಕಂಥ ಅಂದರೆ ಪ್ರಶಸ್ತಿಯನ್ನು ಪಡೆದಂತಹ ಈ ಒಂದು ಆಟಗಾರರಿಗೆ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಗುರುತಿಸಿ ಮತ್ತು ಕೆಲವು ಕಂಪ್ನಿಗಳು ಕೂಡ ಗುರುತಿಸಿಬಿಟ್ಟು ಅವರಿಗೆ ಅಡ್ವರ್ಟೈಸ್ಮೆಂಟಲ್ಲೂ ಕೂಡ ಬಳಸ್ಕೊತಾರೆ. ಜೊತೆಗೆ ಒಂದು ಒಳ್ಳೊಳ್ಳೆ ಬ್ಯಾಂಕು ಅಥವಾ ಇನ್ನೊಂದಷ್ಟು ಕಂಪ್ನಿಗಳಲ್ಲಿ ಕೆಲಸಗಳು ಕೂಡ ಸಿಗ್ತವೆ. ಪುರಸ್ಕಾರ ಪ್ರಾಪ್ತ ಖಿಲಾಡಿयों को नौकरियों की भर्ती आरक्षण में सुविधा भी रहती है. ಕೆಲವು ಆಟಗಾರರಿಗೆ ಈ ಏನಂತಾರೆ ಇಂಟರ್ನ್ಯಾಷನಲ್ ಆಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಆರಕ್ಷಣ ಅಂದರೆ ರಿಸರ್ವೇಷನ್ನ ಒಂದು ಸುವಿಧಾ ಅಂದರೆ ಆ ಒಂದು ಅವಕಾಶ ಕೂಡ ಇರುತ್ತೆ. ಈಗ ಪದ್ಯವನ್ನು ಪೂರ್ತಿಗೊಳಿಸಬೇಕು. ಗತಿ ಪ್ರಬಲ್ पैरों में भरी फिर क्यों रहूं दर दर खड़ा, जब आज मेरे सामने है रास्ता इतना पड़ा, जब तक ना मंजिल पा सकूं तब तक मुझे ना विराम है, चलना हमारा काम है. 4 ಅಂಕದ ಒಂದು ಪ್ರಶ್ನೆ ಇದು. ಇದಕ್ಕೆ ಈ ಪದ್ಯವನ್ನು ನೀವು ಬೈಹ್ಯಾಟ್ ಮಾಡಿದರೆ ಅನುಕೂಲ ಆಗುತ್ತೆ. ಹಾಗೆಯೇ ಈ ಪ್ಯಾಸೇಜನ್ನು ಓದ್ಬಿಟ್ಟು ಈ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಈಸಿ ಇರುತ್ತೆ, ಇಲ್ಲೇ ಪ್ರಶ್ನೆ ಇರುತ್ತೆ ನೋಡಿ. ಉದಾಹರಣೆಗೆ ಕಿಸ್ ಕಾಲ್ ಕೋ ಹಿಂದಿ ಕಿ ಗದ್ದಿ ಕಾಲ್ ಕಹತೆ ಹೇ, ಇಲ್ಲೇ ಇದೆ ನೋಡಿರಿ. ಆಧುನಿಕ ಕಾಲ್ ಕೋ ಹಿಂದಿ ಕಾ ಗದ್ದಿ ಕಾಲ್ ಕಹಾ ಜಾತಾ ಹೇ, ಇಲ್ಲೇ ಇದೆ, ಇಲ್ಲೇ ಪ್ರಶ್ನೆ ಇದೆ, ಇಲ್ಲೇ ಉತ್ತರ ಇದೆ. ಇವನ್ನು ನೀವು ತುಂಬ ಈಸಿಯಾಗಿ ಪ್ಯಾಸೇಜನ್ನು ಬರೀತೀರಾ. ಹಾಗೆಯೇ ಈಗ ನೆಕ್ಸ್ಟ್ ಬರ್ತಕ್ಕಂಥ ಈ ನಿಬಂಧಗಳು ಮತ್ತು ಈ ಚುಟ್ಟಿ ಪತ್ರ ಇವೆಲ್ಲರೂ ಕೂಡ ಈ ಎಂಡ್ ಸ್ಕ್ರೀನಲ್ಲಿ ನಾನು ಈ ಲಿಂಕನ್ನು ಕೊಡ್ತಾಯಿದ್ದೀನಿ. ನೀವು ಅದನ್ನು ನೋಡ್ಕೊಂಡು ಅವನ್ನು ಪ್ರಾಕ್ಟೀಸ್ ಮಾಡಿರಿ. ಒಳ್ಳೆಯದಾಗಲಿ. ಇನ್ನೊಂದು ಮಾಡೆಲ್ ಪೇಪರ್ ಜೊತೆಗೆ ಮತ್ತೊಮ್ಮೆ ಭೇಟಿಯಾಗೋಣಂತೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು, ಉತ್ತರಗಳಿದ್ದಾವೆ. ನೀವು ಇದನ್ನು ಅಭ್ಯಾಸ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.